ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಅದೆಂತ ಈಗ ಹಾರ್ನ? ಈಗ ಇದೆಂತ ನಿಂಗ ಕುದ್ದು? ಶಿಪ್ಪಾ? ಬೋಟಾ? ಬೋಟಾ? ಬಾಟಾ? ಓಡಿಸೋದು ಯಾರು ಬೋಟಿನ? ಅವಳು ಸಹ ಓಡಿಸೋದೆ, ನೀವು ಸಹ ಓಡಿಸೋದೆಯಾ? ಈಗ ಈ ಬೋಟ್ ಎಲ್ಲಿಗೆ ಹೋಗುದು? ಮೈಸೂರು, ಕೇರಳ, ಸಮುದ್ರ ಅಂತೂ ನೀರು ಬೇಡ ಈ ಬೋಟಿಗೆ. ಹೌದಾ? ಅದು ಇಲ್ಲಿಂದ ಮೈಸೂರಿಗೆ ಹೋಗುವ ನೀರು ಯಾವ್ದದು? ಬಾಟು. ಎಂತಂತ ಹೇಳಿದರೆ, ಬಾವಲಿಗಳ ಕಟ್ ಆಯ್ತಾ. ಈಗ ಡೈಲಿ ಇಲ್ಲಿ ಒರೆಸ್ತೇವೆ, ಹಾಗೆ ನಿಮಗೆ ಅಷ್ಟು ಹಿಕ್ಕೆ ಕಾಣಲಿಕ್ಕಿಲ್ಲ. ಇಲ್ಲಿ ಒಂದು ಹಿಕ್ಕೆ ಕಾಣ್ತಾ ಉಂಟಾ, ಅದು ಬಾವಲಿದಾಯ್ತು. ಇಲ್ಲಿ ಕೆಳಗೆ ಸೇರ್ಬೋದು, ಕೆಳಗೆ ಉಂಟು, ಸುಮಾರಲ್ಲಿ ಉಂಟು, ಕಾಣಿಸ್ತಾ ಇಲ್ಲ ಅಷ್ಟೇ ನಿಮಗೆ ಆಯಿತಾ. ಇದು ನಮ್ಮ ಈಗ ಅಡುಗೆ ಮನೆ ಹತ್ತಿರ ಊಟ ಮಾಡುವ ಹಾಲ್ ಉಂಟಲ್ಲ, ಇಲ್ಲಿ ಅದರ ಹತ್ತಿರ ಈ ಸೈಡ್ನ ಜಾಗ ಇಲ್ಲಿ ಒಂದು ಫ್ರಿಡ್ಜ್ ಉಂಟು. ಇದು ಹಳೆ ಫ್ರಿಡ್ಜ್ ಆಯಿತಾ, ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಈಗ ನಮಗೊಂದು ವಸ್ತುಗಳನ್ನಿಡುವ ಪೆಟ್ಟಿಗೆ ಹಾಗೆ ಅದು. ಇಲ್ಲಿ ಮೇಲೆ ಬಂತು ಬಾವಲಿಗಳು ಕೂತ್ಕೊಂಡು ಅಲ್ಲಿ ಹಿಕ್ಕೆ ಹಾಕಿ ಹೋಗೋದು. ನಮಗೆ ಇದು ಕ್ಲೀನ್ ಮಾಡೋದೇ ಕೆಲಸ. ಹಾಗೆ ಇವತ್ತು ನೆನಪು ಮಾಡಿ ಹೋಗಿ ಚೂರಿ ಮುಳ್ಳು ತಂದು ಇಟ್ಟಿದ್ದಾನೆ. ಈ ಸೈಡು ಸಹ ಇಟ್ಟಿದ್ದಾನೆ, ಈ ಬದಿ ಸಹ ಇಟ್ಟಿದ್ದಾನೆ. ಇದು ಬೇರೆ ಮುಳ್ಳು ಆಯಿತಾ, ಇಲ್ಲಿ ಸಹ ಇಟ್ಟಿದ್ದಾನೆ. ಇಲ್ಲಿ ಸಹ ಬಂದು ಹಿಕ್ಕೆಲ್ಲ ಹಾಕ್ತದೆ ಆಯಿತಾ. ಆ್ಯಕ್ಚುಲಿ ಅದು ಬರುವ ಜಾಗಕ್ಕೆ ಏನಾದರೂ ಮಾಡಬೇಕು ಅಂತ ನಾವು, ಬಟ್ ಅಲ್ಲಿ ಇಲ್ಲ, ಇನ್ನು ಪುನಃ ಅಲ್ಲಿಗೆ ಹೋಗಲು ಶುರು ಮಾಡೋದು. ಇವತ್ತಿನ ರೂಟೀನ್ ಸ್ಟಾರ್ಟ್ ನೋಡಿ. ದನಗಳಿಗೆ ಕೊಡಲಿಕ್ಕೆ ಹೊಂಬಾಳೆ ಅಥವಾ ಪುಂಬಾಳೆ, ನಾವು ಪುಂಬಾಳೆ ಅಂತ ಕರೆಯೋದು, ಹೊಂಬಾಳೆ ಅಂತ ಕರೆಯೋದು ನಮ್ಮ ಲ್ಯಾಂಗ್ವೇಜಲ್ಲಿ ಆಯಿತಾ. ನಾನು ನಮ್ಮ ಚಿಟ್ಟ ಎಲ್ಲ ಒರೆಸ್ತಾ ಇದ್ನ, ಇವಳು ಸ್ಟಾರ್ಟ್ ಮಾಡೋದು ಅದುವೇ ತಿಂಬದು ಎಲ್ಲ. ಇದು ಮಹಾ ಸುಬ್ಬಿ, ಇದೊಂದು ಸ್ವಲ್ಪ ನಿಧಾನ ತಿನ್ನುವ ಜನ. ಇದು ಸಹ ನಿಧಾನವೇ, ಇಂಥದ್ದು ಕಂಡ್ರೆ ಮಾತ್ರ ಫಾಸ್ಟ್, ಆಗ ಅದಕ್ಕಿಲ್ಲ ಅಂತ ಆಗ್ತದೆ. ಕೊಡು. ಇವತ್ತು ನಮ್ಮ ಪುಟ್ಟಕ್ಕನಿಗೆ ಎಷ್ಟು ಜುಟ್ಟು ಬಂದಿದೆ ನೋಡು ಹೇಳಿ. 1 2 3 4 ನೋಡಿ. ಎಲ್ಲೆಲ್ಲ ಕೂದಲು ಸಿಗ್ತದೆ ಅಲ್ಲೆಲ್ಲ ಜುಟ್ಟು ಹಾಕಬೇಕು. ಇಲ್ಲೊಂದು ಹಾಕಬೇಕು, ಅಲ್ಲಿ ಸಹ ಸಿಗ್ತದೆ. ನಿನ್ನಷ್ಟೇ ಹೇಳಿದಲ್ಲ ನಾನು, ಸಣ್ಣ ಕೂದಲು ಮಸ್ಲಿಕ್ಕೂ ಅಲ್ಲ, ಜುಟ್ಟು ಹಾಕ್ಲಿಕ್ಕೂ ಅಲ್ಲ ಅಂಥೇಳಿ. ನೋಡಿ ನಾನು ಹೋಗ್ತಾ ಉದ್ದುಲೆ ಇಲ್ಲಿದ್ದಲ್ಲ, ಅದರ ಕೊಡು, ಹಾಳೆ ಕೊಟ್ಟೊಂಡು ಕೂರು ನೀನು ಆತಾ. ಹೋಗ್ತಾಳೆ ನೋಡಿ ಈಗ. ಬಾಯ್. ನಾ ಹೋಗ್ತೇನೆ ಅಂತ ಹೇಳಿದ್ದಲ್ಲ, ಅದಕ್ಕೆ ನನಗೆ ಅವಳು ಬಾಯ್ ಮಾಡಿದ್ದು. ನಂಬಲಿಕ್ಕಾಗೋದಿಲ್ಲ. ಕೆಲವೊಂದ್ಸಲ ಅಡಿಕೆ ಸುಲಿಲಿಕ್ಕೂ ಕೂತ್ಕೊಳ್ತಾಳೆ ಅವಳು. ಖಂಡಿತ ಕತ್ತಿ. ಅದಕ್ಕೆ ಅವಳು ಬಾಯ್ ಅಂತ ಹೇಳಿದ್ದು. ಸುಬ್ಬಿ ಏನಿದ್ದಾಳೆ ಅವಳು. ಅವಳು ಬರ್ತಾಳೆ ಅಂತ ಕೊಡು, ಒಂಬೆಗೆ ಕೊಡು ನೀನು. ಅದ ಕೇಳ್ತದೆ ಅದು, ಕೊಡು ಎಂಗಳತ್ತಿಂದಾತು ಹೇಳಿ. ಸೊ ಅವಳನ್ನು ಅಲ್ಲಿ ಬಿಟ್ಟು ನಾನು ಇಲ್ಲಿ ನೆಲ ಒರೆಸಲಿಕ್ಕೆ ಬಂದೆ. ಇನ್ನು ಅಲ್ಲೇ ಇದ್ದರೆ ನನ್ನದು ಇದು ಸುಮಾರು ಹೊತ್ತಾಗ್ತದೆ, ಆಮೇಲೆ ಬಾಕಿ ಆಗ್ತದೆ. ಹಾಗೆ ನಾನಿಲ್ಲಿ ನನ್ನ ಕೆಲಸಕ್ಕೆ ಬಂದೆ. ಮತ್ತು ಬರ್ತಾಳೆ ಪುನಃ, ಅಮ್ಮ ಬಾ ಹೋಪ ಅಂತ ಹೇಳಿಕೊಂಡು ಒಟ್ಟು ಅವಳ ಹಿಂದೆ ಸಾಗೋದೇ ಆಗ್ತದೆ. ಸಣ್ಣ ಮಕ್ಕಳಿರುವಾಗ ಹಾಗೆ ಆದರೂ ಅಮ್ಮಂದ್ರಿಗೊಂದು ಹೇಳಿಕೊಳ್ಬೇಕಲ್ಲ. ಹಾಗೆ ನಮ್ಮ ಸುಕುಲಪ್ಪನವರು ದನದ
ಸಗಣಿ ನೀರನ್ನೆಲ್ಲ ಆ ಕಡೆ ಈ ಕಡೆ ತೋಟಕ್ಕೆಲ್ಲ ಹಾಕ್ತಾ ಇದ್ದಾರೆ. ಸೊ ನೆನ್ನೆದಲ್ಲಿ ಬರೆಸುವ ಕಾರ್ಯಕ್ರಮ ಆಗ್ತಾ ಉಂಟು. ನಾನು ಕೆಲವೊಂದಷ್ಟು ಫಿಟ್ಟಿಂಗ್ಸ್ ಸ್ಟಿಚ್ ಮಾಡೋದೆಲ್ಲ ಇತ್ತು, ಹಾಗೆ ಮೇಲೆ ಬಂದೆ ಆಯಿತಾ. ಈ ಮಿಷನ್ ಬಗ್ಗೆ ನಾನೊಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕಿದ್ದೆ, ಚಿಲ್ಲಾ X+ ಅಂಥೇಳಿ. ಸೂಪರ್ ಉಂಟಾಯ್ತಾ ಈ ಒಂದು ಸ್ಟಿಚಿಂಗ್ ಮಿಷನ್. ಈಗ ಸ್ಟಿಚಿಂಗ್ ಅಂದರೆ ಮಿಷನ್ ಎಲ್ಲ ಮೆಟ್ಟಿ ಗೊತ್ತಿಲ್ಲದವರಿಗೆಲ್ಲ ಸುಲಭವಾಗಿ ಇದನ್ನು ಮನೆಯಲ್ಲಿ ಹ್ಯಾಂಡಲ್ ಮಾಡಬಹುದು. ಇಂಥದ್ದೊಂದು ಮಿಷನ್ ಇದ್ದರೆ ಇದನ್ನು ನಾನು ಅಮೆಝಾನಿಂದ ತರಿಸಿದ್ದೆ. ನಾನು ತರಿಸಿ 2.5-3 ವರ್ಷ ಆಗ್ತಾ ಬಂತು. ಎರಡು ವರ್ಷ ಆಗ್ತಾ ಬಂತು. ತುಂಬ ಹೆಲ್ಪ್ ಆಗಿದೆ ನನಗೆ ಈ ಮಿಷನಿಂದ. ಪುಟ್ಟಕ್ಕನ ಒಂದಷ್ಟು ಬಟ್ಟೆಗಳನ್ನು ನಾನು ಇದರಲ್ಲೇ ಹೊಲಿದದ್ದು ಆಯಿತಾ. ಸೊ ಅವಳೆಂತ ಮಾಡ್ತಿದ್ದಾಳೆ ಅಂತ ಕೇಳಿದರೆ, ಅವಳಿಗೆ ಈ ಥರ ನಾನು ಸ್ಟೋರಿ ಬುಕ್ಸ್ ಕೊಡೋದಾಯ್ತಾ. ಈ ಬುಕ್ಸನ್ನೆಲ್ಲ ನಾವು ಬೈ ಮಾಡಿದ್ದಲ್ಲ, ನಮಗೆ ಸಿಕ್ಕಿದ್ದು ಈ ಬುಕ್ಸ್ ಎಲ್ಲ. ಅವಳು ಅದನ್ನು ನೋಡಿಕೊಂಡು ಚಿತ್ರ ಎಲ್ಲ ನೋಡ್ಕೊಂಡಿರ್ತಾಳೆ. ಅದರಲ್ಲಿ ಕಲರ್ಫುಲ್ಲಾಗಿ ಕಾರ್ಟೂನ್ ಚಿತ್ರಗಳೆಲ್ಲ ಇರ್ತದಲ್ಲ, ಅದನ್ನು ನೋಡ್ಕೊಂಡಿರ್ತಾಳೆ. ಸುಮಾರು ಹೊತ್ತಿರ್ತಾಳೆ. ಬೋರ್ ಆಗುವಾಗ ಒಮ್ಮೆ ಕೆಳಗೆ ಹೋಗ್ತಾಳೆ, ವಾಪಸ್ ನನ್ನ ಹತ್ರ ಬರ್ತಾಳೆ. ಈ ಥರ ಮಾಡ್ತಾ ಇರ್ತಾಳೆ. ನಡುವೆ ನಡುವೆ ನಾನು ಕತೆ ಹೇಳ್ತಾ ಇರಬೇಕು ಅವಳಿಗೆ. ಮಗಳೋ ಪೂರಿ ಉಂಡೆ ತಿಂತಿದ್ದಾಳೆ ಅವಳು. ಪೂರಿ ಉಂಡೆ ಒಪ್ಪ ಇದ್ದ. ಎಂತರದು? ಸಿಂಹನ? ಎಲ್ಲಿದ್ದು ಸಿಂಹ? ಅಪ್ಪನ್ನೇ. ಪುಟ್ಟಕ್ಕನ ಸಿಂಹನ? ಅದ ಪುಸ್ತಕ ಮೆಟ್ಲಿಲ್ಲ, ಚಾಮಿ ಮಾಡು. ಆಚಕಾಲು ಹಾಂ ಚಾಮಿ. ಹಾಗೆ ಕತೆಗಳು ಸಾಗ್ತಾ ಇರ್ತದೆ. ಈಗ ಸಂಜೆಯ ಸಮಯ, ಮಕ್ಕಳಿಗೆ ಹೊಟ್ಟೆ ತುಂಬಿಸ್ಬೇಕಲ್ಲ, ಜೊತೆಗೆ ನಮಗೂ ಕೂಡ ಉದ್ದಿನ ದೋಸೆ ಹಿಟ್ಟು ಸ್ವಲ್ಪ ಇತ್ತು. ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಕೊಚ್ಚಿ ಹಾಕಿದ್ದೇನೆ. ಜೊತೆಗೆ 1 ಸ್ಪೂನ್ ಕಡಲೆ ಹುಡಿ ಕೂಡ ಹಾಕಿದ್ದೇನೆ. ಸೂಪರ್ ಆಗ್ತದೆ ದೋಸೆ. ಆಲ್ರೆಡಿ ಒಂದು ಎರ್ದಿದ್ದೇನೆ ನಾನಿಲ್ಲಿ, ಬೇಯ್ತಾ ಉಂಟಷ್ಟೇ. ಅದು ಕಂಪ್ಲೀಟ್ ಬೇಯಲಿಲ್ಲ ನೋಡಿ ಆಯಿತಾ. ಸೂಪರ್ ಆಗ್ತದೆ ಆ ದೋಸೆ. ಸಂಜೆ ಇಲ್ಲಿ ಕೂತು ಕಾಫಿ ಕುಡಿದು ಅಂತ ಹೇಳಿದ್ರೆ ಭಾರಿ ಇಷ್ಟ ಆಯ್ತಾ. ಹೌದಾ? ತಿಂದ್ಯಾ ತಂಗಿಗೆ? ನೋಡಿ ಕಳ್ಳನಾಗೆ ನೋಡುದು. ದಿನ ಒಂದೊಂದು ಪೆಸಲ್ ತಿಂದು ಬರ್ಲಿಕ್ಕೆ ಶುರು ಮಾಡಿದ್ದಾನೆ ಅವನೀಗ. ಸುಬ್ಬಣ್ಣ ಅವನಪ್ಪನ ಆಫೀಸಿಗೆ ಹೋಗಿದ್ದಂತೆ, ಜಲ್ಲಿ ಬಿಟ್ಟಿದ್ರಂತೆ. ಸೊ ಅಲ್ಲಿ ಅವನಪ್ಪ ಆಫೀಸಲ್ಲಿ ಅವನಿಗೆ ಕಟ್ಲಿಸ್ ಕೊಟ್ಟಿದ್ದಾರೆ ಅಲ್ಲ. ಈಗ ದೋಸೆ ಹೆಂಗಾಯ್ತು? ಪುಟ್ಟಕ್ಕಂಗೆ ಹೆಂಗಿದ್ದು? ತಿನ್ನು ದೋಸೆ, ದೋಸೆಯನ್ನು ತಿನ್ನು ದೋಸೆ ತಿನ್ನು, ಕೈಲಿಪ್ಪ ದೋಸೆ ತಿನ್ನು. ಎಲ್ಲಿ? ಗ್ರೌಂಡಿಗ? ಒಪ್ಪ ಕೈಲಿ ತಿನ್ನು ಮಗಳೇ. ಅಲ್ಲಿ ಜಾರುಂಡಿ ಅಪ್ಪ ಮತ್ತೆ ಒಪ್ಪ ಕೈಲಿ ತಿನ್ನು ಮಗಳೇ. ಗೊಂತಿಲ್ಲಲ್ಲ ಮಗ, ಈ ಕೈಲಿ ಅಲ್ಲ, ಈ ಕೈಲಿ ತಿನ್ನಕ್ಕೆ. ಹೋದೋ ಹಿಂಗೆ ಮತ್ತೆ ಸ್ನಾಕ್ಸ್ ತಿಂದ್ಯಾ, ಮತ್ತೆ ಬರದ್ಯಾ, ಮತ್ತೆ ಎಂತ ಮಾಡಿದ್ರು ಅಮ್ಮ ತಂಗ ಕಡ್ಡು ಸದ್ದು ಉಂಡೆ ಆತು. ತೊಂದರೆ ಇಲ್ಲ, ಇನ್ನು ಬೇರೆ ಹೊಸತ್ ತೆಕ್ಕೊಂಡು ಹೋಯ್ಕೊಳ್ಳಿಲ್ಲ, ಅದು ಅದರಲ್ಲಿ ಬರ್ದು ಮುಗುಷಾತ. ಹಾಗೆಲ್ಲ ಕಡ್ಡೆ ಬೇಡ, ಹಾಗೆಲ್ಲ ನಿತ್ಯ ಹೊಸ ಕಡ್ಡೆ ತೆಕ್ಕೊಂಡ್ರೆ ಎಲ್ಲವೂ ತುಂಡಾವ್ತು ಇಲ್ಲ ಅಲ್ಲದಾ. ಅಂಬಾಗ ಬೇಡ, ನಾನೆಲ್ಲ ಮಂಗಂಗೆ ಕೊಡ್ತೆ, ಮಂಗ ಬತ್ತಾನೆ. ಬೇಗ ತಿನ್ನು, ಬೇಗ ತಿನ್ನು. ಮಾತಾಡಿದ್ದು ನಮ್ಮ ಹುಡುಗ ಎಷ್ಟು ದೊಡ್ಡ ಆಗಿದ್ದಾನೆ ಗೊತ್ತುಂಟಾ? ಇಷ್ಟು ದೊಡ್ಡ. ಕೆಳಗಿಂದ ಈ ಸ್ಲ್ಯಾಬ್ ಕಲ್ ಮೇಲೆ ಹತ್ತಿ, ಸ್ಲ್ಯಾಬ್ ಕಲ್ಲೆಲ್ಲ ನಮ್ಮ ಇದು ಉಂಟಲ್ಲ ಈ ಅಡುಗೆ ಮಾಡುವ ಈ ಕಂಪಾರ್ಟ್ಮೆಂಟ್, ಅದ್ರ ಮೇಲೆ ಹತ್ತಿ ಅಲ್ಲಿಂದ ಅಲ್ಲಿಗೆ ಕೈ ಹಾಕಿ ಬಿಸ್ಕೆಟ್ ತೆಗೆಯುವಷ್ಟು ದೊಡ್ಡಾಗಿದ್ದಾನೆ. ಅಪ್ಪ ಅವನೇ
ಜೋರ ಇದೆಲ್ಲ. ಇಲ್ಲ 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 ಇದೊಂಥರ ಫೇವ್ರೆಟ್ ಬಿಸ್ಕೆಟ್ ಆಯ್ತಾ ಇಲ್ಲಿ ಅವರಿಗೆಲ್ಲ. ಮಿಲ್ಕ್ ಬಿಸ್ಕೆಟ್. ಮೊದಲು ರೌಂಡ್ ಶೇಪಲ್ಲಿ ಬರ್ತಿತ್ತು, ಅಲ್ಲಿ ಅವರ ಹತ್ರ ಅಚ್ಚು ಕಟ್ಟಾದ ನಂತರ ಈಗ ಚೌಕಾಕಾರದಲ್ಲಿ, ಚೌಕಾಕಾರದ ಅಚ್ಚಲ್ಲಿ ಈ ಥರ ಮಾಡ್ತಾರೆ. ಸಾಧಾರಣವಾಗಿ ಇಲ್ಲಿ ಮಾವು ತರ್ತಾ ಇರ್ತಾರೆ. ಸಾಧಾರಣ ಇಷ್ಟ ಆಗ್ತದೆ ಇಲ್ಲಿ ಎಲ್ಲರಿಗೂ ಹಾಗೆ ಆಯಿತಾ. ನನ್ನ ಮದುವೆಗೆ ಬರುವಾಗೆಲ್ಲ ರೌಂಡ್ ರೌಂಡ್ ಇರ್ತಿತ್ತು, ಈಗ ಚೌಕ ಚೌಕ ಆಗಿದೆ. ಎಷ್ಟು ಗಮ್ ಟೇಪ್ ಹಾಕಿದ್ರು ಅಂತ ಹೇಳಿದರೆ ಫಾರ್ ಸೇಫ್ಟಿ ಪರ್ಪಸ್. ಇಲ್ಲಿ 1 2 3, ಅದರ ಮೇಲೊಂದು 4, ಇಲ್ಲಿ ಒಂದು 5 ಅಷ್ಟು ಗಮ್ ಟೇಪ್ ಹಾಕಿ ಹೈ ಪ್ರೊಟೆಕ್ಷನ್ ಅದಕ್ಕೆ. ಆನಂದ್ ವಿಡಿಯೋ ಮಾಡ್ತೆ ಕೊಡು. ಇದ ತಂಗ ಒಪ್ಪಕೈ. ಶಾಲೆಯಿಂದ ಬಂದು ಮಾಡಿದ ಕೆಲಸ ಇದು. ಬೆಳಗ್ಗೆ ಹೋಗುವಾಗ ಈ ಥರ ಆಟ ಆಡ್ತಿದ್ರಲ್ಲ, ಅದನ್ನು ನಾನು ತೆಗೆದಿಟ್ಟಿದ್ದೆ. ನೀನೆಂತಕ್ಕೆ ತೆಗೆದದ್ದು ಅಂತೆಲ್ಲ ಕೇಳಿ ಎಲ್ಲ ಆಯಿತು. ಅದು ಶಾಲೆಗೆ ಹೋಗುವಾಗ ಹೇಳಲಿಕ್ಕೆ ಉಂಟು, ಅದನ್ನೆಲ್ಲ ತೆಗೆದಿಡಬೇಡ ಅಂತ. ಈಗ ಬಂದು ಅದನ್ನು ಹಾಗೆ ಇಟ್ಟು ಇದೊಂದು ಸೆಟಪ್ ಮಾಡಿ ಮತ್ತೆ ಹೋಗೋದು. ಮತ್ತೆ ಅದು ಅವರಿಗೆ ಬೇಡ, ಅದನ್ನು ಈ ಥರ ಇಟ್ಟು ಅವರೆಲ್ಲಿಗಾದರೂ ಪದ್ರಾಡು. ನನ್ನ ಅತ್ತೆ ನೋಡಿ ನರಳು ಕಾಯನ್ನು ಕೊಯ್ದು ತಂದಿಟ್ಟಿದ್ದಾರೆ. ನೊರೆ ಬಪ್ಪಕಾಯಿ, ನೊರೆಕಾಯಿ ಹೇಳುದು, ನರೋಳು, ನೊರೆಕಾಯಿ ಎಲ್ಲ ಹೊಟ್ಟೆ ನಿನ್ನ ಹೊಟ್ಟೆಲಿ ಹುಳಿಪದಕ್ಕೆಲ್ಲ ತಳೆದು ಕಿಟ್ಲ ಹೋಗ್ತದ. ಚಿನ್ನ ತೊಳವಲೆ ಎಲ್ಲ ಆಯ್ತು. ಕೈ ಕೂತು ಮತ್ತೆ ಓಕೆ, ಕೈಲಿ ಹಿಂಗೆ ಮಾಡಿ ನೊರೆ ಒರೆಸಿಲ್ಲ ಅದ್ರ ಕೈ ಕೂತದು. ತಕ್ಕೋ, ಅದೆಂತ ಚಾಕ್ಲೇಟ್ ತುಂಬ ಇದೆ. ಅದು ವಿಮಾನ ಅಲ್ಲ. ಮೇಲೆ ಆಕಾಶದಲ್ಲಿ ಒಂದು ರಾಕೆಟ್ ಹೋಗ್ತಾ ಉಂಟು. ಅದನ್ನು ನೋಡೋದು ಗೌಜಿಲಿ ನಿಂತ್ಕೊಂಡು ನೋಡಿ. ಎಲ್ಲಿ ಹೋದ್ದು ಮಗಳು? ಮೇಲೆ ಹೊತ್ತಾ ಪುಟ್ಟಣ್ಣ ಹಂಗೆ ಎಲ್ಲಿ ಹೊತ್ತು. ಇದು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಕಾಣ್ತು. ಇಲ್ಲಿ ಬನ್ನಿ, ಇಲ್ಲಿ ಬಾತಂಗೆ ಹಿಂದೆ. ಹಾಂ ನೋಡಿ ಮತ್ತೆ ಆಯ್ತು. ಎಲ್ಲಿದ್ದು ತಂಗೆ? ಇಲ್ಲಿ ಮಗಳ, ಇದು ಇಲ್ಲಿ ಹೋತು ಹೋತು. ಮೆಲ್ಲ ಮೆಲ್ಲ. ಅದು ಬಾನೆ ಥರದಲ್ಲಿ ಒಂದು ವಿಮಾನದ ಶಬ್ದ ಕೇಳಿದುಕೊಳ್ಳೆ ಒಂದು ಕತ್ತೆತ್ತಿ ನೋಡುವ ಗೌಜಿಯೇ ಬೇರೆ. ನಾನು ಸಹ ಸಣ್ಣದಿರುವಾಗಿದ್ದರೆ ಹಾಗೆ ಶಬ್ದ ಕೇಳೋ ಓಡಿ ಬಂದು ಮೇಲೆ ನೋಡ್ತಿದ್ದೆ. ಈ ಮಕ್ಕಳಿಗೆ ಉದಾಸೀನ ಆಗೋದು ಬೇಗ. ಕಲರ್ ಕೊಡೋದು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಅಲ್ಲ, ಸುಮ್ಮನೆ ಇದ್ದ ಖಾಲಿ ಪೇಪರನ್ನೆಲ್ಲ ಹಾಳು ಮಾಡ್ತಾರೆ ಅಂಥೇಳಿ ಇದು ನಾನು ಮಾಡಿದ ಐಡಿಯಾ. ಏನಂತ ಹೇಳಿದರೆ, ಸ್ಕೆಚ್ ಪೆನ್ ಉಂಟು, ನ್ಯೂಸ್ ಪೇಪರ್ ಇರ್ತದಲ್ಲ, ಅದರಲ್ಲಿ ನಿನಗೆ ಹೇಗೆ ಬೇಕು ಹಾಗೆ ಕಲರ್ ಮಾಡು ಅಂತ ಹೇಳೋದು. ಒಂದೊಂದು ಲೆಟರ್ಗೆ ಕಲರ್ ಮಾಡೋದು, ಅಥವಾ ಒಂದೊಂದು ಪಿಕ್ಚರ್ಗೆ ಕಲರ್ ಮಾಡೋದು, ಒಂದು ಬಾಕ್ಸ್ ಒಳಗೆ ಕಲರ್ ಮಾಡೋದು, ಈ ಥರ ಏನಾದರೂ ಮಾಡ್ಕೊಂಡಿರ್ತಾರೆ. ಅವರಿಗೂ ಟೈಮ್ ಪಾಸ್, ನಮಗೂ ನೆಮ್ಮದಿ, ಆಮೇಲೆ ಒಂದು ಬೌಂಡ್ರಿ ಸೆಟ್ ಆಗ್ತದೆ ಅಂತ ನನ್ನ ಒಂದು ಥಿಂಕಿಂಗ್. ಯಾವ್ದು ಮಗ? ಬ್ಯಾಕ್ಟೀರಿಯಾಡ 3 years ನೋಡಿ. ಅವನಿಗೆ ಅದು ಲೆಟರ್ಸ್ ಗೊತ್ತಾಗ್ತದೆ, ಅಕ್ಷರಗಳು ಗೊತ್ತಾಗ್ತದೆ. ತುಂಬ ಹೆಲ್ಪ್ಫುಲ್ ಆಯಿತಾ ಸಣ್ಣ ಮಕ್ಕಳಿಗೆ ಈ ಥರ ಒಂದು ಹಳೆ ನ್ಯೂಸ್ ಪೇಪರ್ ಕೊಟ್ಟು ಬಿಡೋದು ಕಲರ್ ಮಾಡಲಿಕ್ಕೆ. ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೇನೆ. ಸೊ ನನಗಿದು ಹೆಲ್ಪ್ ಆಗಿದೆ. ಮರದ ಬಳಿ ಗೊಲ್ಲ ತಾನನ. ಆರು ಚಂದ ಆಗ್ತದೆ ಈಗ ಹಾಗೆ. ಈಗ ಸ್ನಾನಕ್ಕೆ ಹೊರಡೋಣವೇ? ಅದು ಚಂದ ಇದಿಲ್ಲೇ, ಆ ಲೆಟರೇ ಕಾಣ್ತಿಲ್ಲ.
ಮತ್ತೆ ಇದು ಸಹ ಕಾಣ್ತಿಲ್ಲ. ಇದು ಹೋಪಮ್ಮಿ ಒಲೆ ನೀನು ಮುಂದೆ ನೋಡಿ. ಅವನು ಮಾಡಿದಾಗ ಇವಳು ಸಾಕು ಅವನ ಕಾಲನ್ನು ನೋಡ್ಕೊಂಡು ಮಾಡೋದು ನೋಡಿ ಅಲ್ಲಿ ನೋಡಿ. ಒಬ್ಸರ್ವ್ ಎಷ್ಟು ಮಾಡ್ತಾರೆ ಮಕ್ಕಳು ಅಂಥೇಳಿ. ಅಲ್ಲ, ಈ ಮಕ್ಕಳು ಹೋಮ್ವರ್ಕ್ ಮಾಡ್ಲಿಕ್ಕೆ ಕೂತ್ಕೊಳ್ಳುವಾಗ, ಓದ್ಲಿಕ್ಕೆ ಕೂತ್ಕೊಳ್ಳುವಾಗ ಬೆಳಕಿನ ವಿರುದ್ಧವೇ ಕೂತ್ಕೊಂಡು ಯಾಕೆ ಬರೀತಾರೆ, ಓದ್ತಾರೆ ಅಂತ ಗೊತ್ತಿಲ್ಲ. ಎಷ್ಟು ಹೇಳಿದ್ರೂ ನನ್ನ ಸುಬ್ರಾಯನಿಗೆ ಇಲ್ಲ. ನಿನ್ನ ನೆರಳೆ ನಿನಗೆ ಬೀಳ್ತಿಲ್ಲಯಾ? ಹಾಂ, ಸರಿ ಕೂತು ಬರ. ಎಂತರ ಇದು ಮನಿಕೊಂಡೆಲ್ಲ. ಹಾಂ, ಚಂದಕ್ಕೆ ಬರ. ಇವಳೊಬ್ಳು ನಾನು ಎಲ್ಲಿ ಹೋದರೂ ನನ್ನದೇ ಹಿಂದೆ ಬೀಳಾಯ್ತಾ ಬಾಲ. ಸೊ ನೀರೆಲ್ಲ ತುಂಬಿಸಿ ಆಯಿತು ಹಂಡೆಗೆ. ಬಿಸಿನೀರು ಕಾಯಲಿಕ್ಕೆ ಬೆಂಕಿ ಕೂಡ ಹಾಕಿ ಆಗಿದೆ ಅಷ್ಟೇ. ಇನ್ನೊಂದಷ್ಟು ಕೆಲಸಗಳೆಲ್ಲ ಉಂಟು, ಅದನ್ನೆಲ್ಲ ಮುಗಿಸ್ಬೇಕು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.